Hello students, today we are going to continue the same chapter, that is ecosystem. In the previous class we studied about structure of ecosystem, in which we learned about biotic, abiotic component of ecosystem, ecosystem definition, and the two different types of ecosystem, which is terrestrial and aquatic ecosystem, right? The next topic in the unit 1 is global warming, and the third topic is ozone layer depletion. So in the previous class we completed structure of ecosystem, and in the next class we are going to study about ozone layer depletion. But today's class we are going to concentrate on global warming. So what does the word global warming it means? So I hope this picture it can give you a bit of idea about global warming. I know you have already learned about global warming. So this picture, it is explaining how the global warming is dangerous for our planet, Earth. So what is actually global warming? What is the definition of global warming? So let us pause this video for a few seconds and revise, or just recall what our teacher taught in our school about global warming. Yes, you know, ನಿಮಗೆ ನೆನಪಿದೆ ಗ್ಲೋಬಲ್ ವಾರ್ಮಿಂಗ್ ನಿಮಗೆ ಬೇಸಿಕ್ ಎಜುಕೇಶನ್ ಅಲ್ಲೇ ಬರುತ್ತೆ. ಸೊ ಗ್ಲೋಬಲ್ ವಾರ್ಮಿಂಗ್ ಅಂದ್ರೆ ಏನು? Global warming is a gradual increase in the temperature of Earth's ocean's surface and lower atmosphere due to enhanced greenhouse effect. So what is actually global warming? It is warming of globe. That is nothing but ನಮ್ಮ ಅರ್ತ್ ಏನಾಗ್ತಿದೆ, ಪ್ಲಾನೆಟ್ ಅರ್ತ್ ಏನಿದೆ, ಮದರ್ ಪ್ಲಾನೆಟ್ ಅರ್ತ್ ಏನಿದೆ, ಇದರಲ್ಲಿ ಟೆಂಪರೇಚರ್ ಏನಾಗ್ತಿದೆ ದಿನಕ್ಕೂ ಏರ್ತಾ ಇದೆ. ಅದು ಅರ್ತ್ ಸರ್ಫೇಸಿನ ಟೆಂಪರೇಚರ್ ಆಗಿರ್ಬೋದು, ಓಷನ್ ಸರ್ಫೇಸಿನ ಟೆಂಪರೇಚರ್ ಆಗಿರ್ಬೋದು, ಇಲ್ಲ ಅಂದ್ರೆ ಅಟ್ಮಾಸ್ಫಿಯರ್ ಅಂದ್ರೆ ನಮ್ಮ ಸುತ್ತಮುತ್ತ ಇರೋ ಗಾಳಿ ಇದೆಯಲ್ಲ ಅದರಲ್ಲಿರೋ ಟೆಂಪರೇಚರ್ ಇರ್ಬೋದು. ಇವೆಲ್ಲ ಟೆಂಪರೇಚರ್ ಎಲ್ಲದ್ರದ್ದು ಟೆಂಪರೇಚರ್ ಏನಾಗ್ತಿದೆ ಗ್ರಾಜುವಲ್ ಆಗಿ ಏರ್ತಾ ಇದೆ, ಇನ್ಕ್ರೀಸ್ ಆಗ್ತಿದೆ. ಯಾಕೆ ಇನ್ಕ್ರೀಸ್ ಆಗ್ತಿದೆ? ಅದಕ್ಕೆ ಕಾರಣ ಏನು? ದಟ್ ಈಸ್ ಎನ್ಹ್ಯಾನ್ಸ್ಡ್ ಗ್ರೀನ್ ಹೌಸ್ ಎಫೆಕ್ಟ್. ಬರೀ ಗ್ರೀನ್ ಹೌಸ್ ಎಫೆಕ್ಟ್ ಬರೀಬಾರ್ದು. ಎನ್ಹ್ಯಾನ್ಸ್ಡ್ ಅಂದ್ರೆ ಅದರದ್ದು ರೇಟ್ ಏನಾಗ್ತಿದೆ, ಗ್ರೀನ್ ಹೌಸ್ ಎಫೆಕ್ಟ್ ಏನಾಗ್ತಿದೆ ಜಾಸ್ತಿ ಆಗ್ತಿದೆ. ಹಾಗಾಗಿ ನಮಗೆ ಅರ್ಥಿನ್ ಸರ್ಫೇಸ್, ಓಷನ್ ಇನ್ ಸರ್ಫೇಸ್ ಮತ್ತೆ ಅಟ್ಮಾಸ್ಫಿಯರ್, ದಟ್ ಈಸ್ ಲೋವರ್ ಅಟ್ಮಾಸ್ಫಿಯರ್ ಅಂತ ನಾವು ಅಂತೀವಿ. ಹಾಗಂದ್ರೆ ಏನು ಅಂತ ನೋಡೋಣ. ಸೊ ಇವುಗಳ ಟೆಂಪರೇಚರ್ ಏರ್ತಾ ಇದೆ, ದಟ್ ಈಸ್ ಬಿಕಾಸ್ ಆಫ್ ಎನ್ಹ್ಯಾನ್ಸ್ಡ್ ಗ್ರೀನ್ ಹೌಸ್ ಎಫೆಕ್ಟ್. ನೌ ದಟ್ ಈಸ್ ದ ಡೆಫಿನೇಷನ್ ಆಫ್ ಗ್ಲೋಬಲ್ ವಾರ್ಮಿಂಗ್. ನಾವು ಅರ್ತ್ ಸರ್ಫೇಸ್ ಅಂದ್ರೆ ನಮಗೆ ಗೊತ್ತಿದೆ, ದಟ್ ಈಸ್ ಲ್ಯಾಂಡ್. ಓಷನ್ ಸರ್ಫೇಸ್ ಅಂದ್ರೆ ನಮಗೆ ಗೊತ್ತಿದೆ, ಸಮುದ್ರದಲ್ಲಿ ಅದರದ್ದು ಸರ್ಫೇಸ್, ಓಷನ್ ಸೀ ಸರ್ಫೇಸ್. ವಾಟ್ ಡು ವಿ ಮೀನ್ ಬೈ ಲೋವರ್ ಅಟ್ಮಾಸ್ಫಿಯರ್ ಅಂತ ಅಂದ್ರೆ, ಯು ಕ್ಯಾನ್ ಸಿ ದಟ್ ಅರ್ತ್ ಇಟ್ ಈಸ್ ಕವರ್ಡ್ ಬೈ some gases, alva, which forms the atmosphere of the earth. So you can see that the gases, they are distributed or categorized in different types, which is troposphere, stratosphere, mesosphere, thermosphere and exosphere. They are the different layers of the atmosphere, but majority of the mass of the atmosphere is present in troposphere. ನಾವಿರೋದು ಎಲ್ಲಿ? ಟ್ರೋಪೋಸ್ಪಿಯರ್ ಅಲ್ಲಿ. ನಡೆಯೋದು ಗ್ರೀನ್ ಹೌಸ್ ಎಫೆಕ್ಟ್ ಅಲ್ಲಿ ಟ್ರೋಪೋಸ್ಪಿಯರ್ ಅಲ್ಲಿ. ಸೊ ಟ್ರೋಪೋಸ್ಪಿಯರ್ ಇಂದ ಟೆಂಪರೇಚರ್ ಏನಾಗ್ತಿದೆ, ರೈಸ್ ಆಗ್ತಿದೆ, ದಿನಕ್ಕೂ ರೈಸ್ ಆಗ್ತಿದೆ. ಅರ್ತ್ ಸರ್ಫೇಸ್ ಟೆಂಪರೇಚರ್ ರೈಸ್ ಆಗ್ತಿದೆ, ಮತ್ತೆ ಓಷನ್ ಸರ್ಫೇಸ್ ಟೆಂಪರೇಚರ್ ರೈಸ್ ಆಗ್ತಿದೆ. ಕಾರಣ ಏನು? ಇಟ್ ಈಸ್ ಎನ್ಹ್ಯಾನ್ಸ್ಡ್ ಗ್ರೀನ್ ಹೌಸ್ ಎಫೆಕ್ಟ್. ಸೊ ನೀವು ನೋಡ್ಬೋದು ಅರ್ತಿಂದ ಅಟ್ಮಾಸ್ಫಿಯರ್ ಇದೆಯಲ್ಲ, ಇಟ್ ಈಸ್ ಅ ವೆರಿ ಥಿನ್ ಲೇಯರ್ ಆಫ್ ಗ್ಯಾಸಸ್, ವೆರಿ ಥಿನ್. ಈಗ ಫಾರ್ ಎಕ್ಸಾಂಪಲ್, ಇಫ್ ಯು ಇಮ್ಯಾಜಿನ್ ಅ ಆನಿಯನ್, ಒಂದು ಈರುಳ್ಳಿನ ನೀವು ಪಿಕ್ಚರ್ನ ನಿಮ್ಮ ಮೈಂಡಲ್ಲಿ ತಂದ್ರೆ, ಈರುಳ್ಳಿ ಕಂಪೇರ್ ಮಾಡಿದಾಗ ಈರುಳ್ಳಿ ಸಿಪ್ಪೆ ಎಷ್ಟು ತೆಳ್ಳಗಿರುತ್ತೋ ಅಷ್ಟೇ ತೆಳ್ಳಗೆ ಅರ್ಥನ್ನ ಕಂಪೇರ್ ಮಾಡಿದಾಗ ಅರ್ಥಿಂದ ಅಟ್ಮಾಸ್ಫಿಯರ್ ಈಸ್ ಸಿಮಿಲರ್ಲಿ ವೆರಿ ಥಿನ್. ಸೊ ಇಟ್ ಈಸ್ ವೆರಿ ಥಿನ್ ಲೇಯರ್ ಆಫ್ ಗ್ಯಾಸಸ್. ಓಕೆ, ಸೊ ಅರೌಂಡ್ ದ ಥಿಕ್ನೆಸ್ ಆಫ್ ದಿ ಅರ್ತ್ ಅಟ್ಮಾಸ್ಫಿಯರ್ ಈಸ್ ಅರೌಂಡ್ 480 kilometer, whereas the diameter of the earth is in terms of thousands, alva. So that is why we say that the earth atmosphere is a very thin layer of gas. Now what does the atmosphere of the earth, that is troposphere ಬಗ್ಗೆ especially ನಾವು ಮಾತಾಡೋಣ. what does this troposphere it consist of? ಏನೇನಿದೆ ಟ್ರೋಪೋಸ್ಪಿಯರ್ ಅಲ್ಲಿ? ಟ್ರೋಪೋಸ್ಪಿಯರ್ ಅಲ್ಲಿ ಏನು ಗ್ಯಾಸಸ್ ಇದೆ, ಅದರಲ್ಲಿ ನೈಟ್ರೋಜನ್, ಆಕ್ಸಿಜನ್ ಹೆಚ್ಚಿನ ಪ್ರಮಾಣದಲ್ಲಿದೆ. ಸೊ ನೈಟ್ರೋಜನ್ ಈಸ್ majority, it's 78%,
ವೆರಸ್ ಆಕ್ಸಿಜನ್ ಈಸ್ 21%. ಆಮೇಲೆ ಉಳಿದಿದ್ದು 1% ಇದೆಯಲ್ಲ, ಅದರಲ್ಲಿ ಕಾರ್ಬನ್ ಡೈಆಕ್ಸೈಡ್ ಬರುತ್ತೆ, ಅರ್ಗಾನ್ ಬರುತ್ತೆ, ವಾಟರ್ ವೇಪರ್ ಬರುತ್ತೆ, ಮೀಥೇನ್ ಗ್ಯಾಸ್ ಬರುತ್ತೆ, ಹೀಲಿಯಂ, ಹೈಡ್ರೋಜನ್ ಗ್ಯಾಸ್ ಬರ್ತದೆ, ರೈಟ್? ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಗ್ಯಾಸಸ್, ದೇ ಆರ್ ಆಫ್ ವೆರಿ ಸ್ಮಾಲ್ ಪರ್ಸೆಂಟೇಜ್. ಅಂಡ್ ನೈಟ್ರೋಜನ್ ಈಸ್ ಮೆಜಾರಿಟಿ. ನೈಟ್ರೋಜನ್ ಏನಿದೆ ಅದು ಇಂಡಿಪೆಂಡೆಂಟ್ ಆಗಿ ನೈಟ್ರೋಜನ್ ಆಟಮ್ ಆಗಿ ಸಿಗೋದಿಲ್ಲ, ಬಟ್ ಆಕ್ಸಿಜನ್ ಜೊತೆಗೆ ಬೆರೆತು ಬಿಟ್ಟು ನೈಟ್ರೋಜನ್ ಆಕ್ಸೈಡ್ಸ್, ರೈಟ್, ಆಕ್ಸೈಡ್ಸ್ ಫಾರ್ಮ್ ಅಲ್ಲಿ ಸಿಗ್ತದೆ. ಸೊ ದಿಸ್ ಇಸ್ ದ ಕಾಂಪೋಸಿಷನ್ ಆಫ್ ಅಟ್ಮಾಸ್ಫಿಯರ್ ಆಫ್ ದಿ ಟ್ರೋಪೋಸ್ಫಿಯರ್. ಓಕೆ, ಎಸ್ ಸ್ಟೂಡೆಂಟ್ಸ್. ಸೊ ನೆಕ್ಸ್ಟ್ ನಾವು ನೋಡೋಣ, ಅರ್ತ್ ಸರ್ಫೇಸ್ ಬಗ್ಗೆ ತಿಳ್ಕೊಂಡ್ವಿ, ಓಷನ್ ಸರ್ಫೇಸ್ ಬಗ್ಗೆ ತಿಳ್ಕೊಂಡ್ವಿ, ಟ್ರೋಪೋಸ್ಫಿಯರ್ ಬಗ್ಗೆ ತಿಳ್ಕೊಂಡ್ವಿ. ಇದು ಮೂರಲ್ಲೂ ಏನಾಗ್ತಿದೆ, ಗ್ರೀನ್ ಹೌಸ್ ಎಫೆಕ್ಟ್ ಇಂದ ಟೆಂಪರೇಚರ್ ಏನಾಗ್ತಿದೆ, ಫಾರಮ್ ಆಗಿದೆ. ಬಟ್ ಅದೇ ಎನ್ಹಾನ್ಸ್ಡ್ ಗ್ರೀನ್ ಹೌಸ್ ಎಫೆಕ್ಟ್ ಆದ್ರೆ ಟೆಂಪರೇಚರ್ ಏರ್ತಾ ಹೋಗುತ್ತೆ, ವಿಚ್ ಇಸ್ ನಾಟ್ ಗುಡ್ ಅಂಡ್ ವಿಚ್ ರಿಸಲ್ಟ್ಸ್ ಇನ್ ಗ್ಲೋಬಲ್ ವಾರ್ಮಿಂಗ್. ಓಕೆ, so now why greenhouse effect important? Is greenhouse effect important? It is very important for earth. Yes, it is very important. The answer is very important, right? So what is actually greenhouse effect? What does it do? It warms the earth. So why it is important that earth should be warm? Because if earth is not warm, what happens? There will be no life on the earth's surface, or there will be no life in earth atmosphere. Because global warming ಏನಿದೆ, it maintains earth's temperature around 33 degree. So without greenhouse effect, our planet will be like some frozen thing, like it is not good for living beings, right? So greenhouse effect ಇರೋದ್ರಿಂದಾನೇ ನಮಗೆ ಅರ್ಥಿಗೆ ಸರ್ಟನ್ ಟೆಂಪರೇಚರ್ ಮೇಂಟೈನ್ ಆಗ್ತಿದೆ. ಆ ಟೆಂಪರೇಚರ್ ಇರೋದ್ರಿಂದ ಇಲ್ಲಿ ವೆಜಿಟೇಷನ್ ಇದೆ, ಹ್ಯೂಮನ್ ಬೀಯಿಂಗ್ಸ್ ಇದ್ದಾರೆ, ಎನಿಮಲ್ಸ್ ಇದಾವೆ. ಸೊ ದಟ್ ಇಟ್ ಕ್ರಿಯೇಟ್ಸ್ ಅನ್ ಎಕೋಸಿಸ್ಟಮ್. ನಾವು ಲಾಸ್ಟ್ ಚಾಪ್ಟರ್ ಕಲ್ತ್ವಲ್ಲ, ಎಕೋಸಿಸ್ಟಮ್. ಸೊ ಆ ಗ್ರೀನ್ ಹೌಸ್ ಎಫೆಕ್ಟೇ ಇಲ್ಲ ಅಂದ್ರೆ ಸೂರ್ಯದಿಂದ ಬಂದಿರೋ ಪ್ರತಿ ಒಂದು ರೇಡಿಯೇಷನ್ ಏನಾಗುತ್ತೆ, ವಾಪಸ್ ರಿಫ್ಲೆಕ್ಟ್ ಆಗ್ಬಿಡುತ್ತೆ ಅಲ್ವಾ? ಸೊ ಇಟ್ ವಿಲ್ ನಾಟ್ ಬಿ ಅಬ್ಸಾರ್ಬ್ಡ್ ಬೈ ದಿ ಅರ್ತ್ ಅಟ್ಮಾಸ್ಫಿಯರ್. ಸೊ ಅದನ್ನೇ ನಾನು ಈಗ ಮುಂದೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ವಾಟ್ ಈಸ್ ವೈ ಗ್ರೀನ್ ಹೌಸ್ ಎಫೆಕ್ಟ್ ಇಸ್ ಇಂಪಾರ್ಟೆಂಟ್ ನಿಮಗೆ ಗೊತ್ತಾಯ್ತು. ಸೊ ನೋಡಿ, ಗ್ರೀನ್ ಹೌಸ್ ಎಫೆಕ್ಟ್ ಇರೋದ್ರಿಂದಾನೇ there is life on planet earth. Otherwise the earth will not be like this. It will be like some other planet like Mars. Okay, so what is actually greenhouse? Greenhouse effect ಈ ವರ್ಡ್ ಎಲ್ಲಿಂದ ಬಂತು? So greenhouse effect ಇದೆಲ್ಲ, it was around in 1896, in 19th century it was already identified by the scientist, right? greenhouse effect ಅಂದ್ರೆ ಏನು ಅನ್ನೋದು ಅವಾಗೆ ಐಡೆಂಟಿಫೈ ಮಾಡಿದ್ರು. ಸೊ ಇಟ್ ಇಸ್ ಅ ನ್ಯಾಚುರಲ್ ಪ್ರಾಸೆಸ್ ಆಫ್ ವಾರ್ಮಿಂಗ್ ದ ಅರ್ತ್ ಸರ್ಫೇಸ್ ಅಂತ ನಾವು ಕಲ್ತ್ವಿ ಅಲ್ವಾ? ಸೊ ವಾಟ್ ಈಸ್ ಆಕ್ಚುಲಿ, ಫ್ರಮ್ ವೇರ್ ದಿಸ್ ಟರ್ಮ್ ವಾಸ್ ಒರಿಜಿನೇಟೆಡ್, ಎಲ್ಲಿಂದ ಬಂತು ಈ ಹೆಸರು ಅಂದ್ರೆ ನೋಡಿ. ಸೊ ಈ ಪಿಕ್ಚರ್ ನಿಮಗೆ ಒಂದು ಗ್ರೀನ್ ಹೌಸ್ ನ ತೋರಿಸ್ತಾ ಇದೆ. ಗ್ರೀನ್ ಹೌಸ್ ಅಂದ್ರೆ ಏನು? ಗ್ರೀನ್ ಹೌಸ್ ಅಂದ್ರೆ ಇಟ್ ಇಸ್ ಅ ಹೌಸ್ ವಿಚ್ ಇಸ್ ಬಿಲ್ಟ್ ಬೈ ಗ್ಲಾಸಸ್. The walls are made up of glasses, the roof is made up of glasses. ಸೊ ಹೀಗಾದಾಗ ಏನಾಗುತ್ತೆ ಅಂದ್ರೆ, ದೀಸ್ ಗ್ಲಾಸಸ್ ಆರ್ ಟ್ರಾನ್ಸ್ಪರೆಂಟ್ ಫಾರ್ ದ ಸನ್ಲೈಟ್. ಸನ್ಲೈಟ್ ಈಸಿಯಾಗಿ ಗ್ಲಾಸನ್ನ ಕ್ರಾಸ್ ಮಾಡಿ ಒಳಗಡೆ ಹೋಗುತ್ತೆ ಗ್ರೀನ್ ಹೌಸ್ ಒಳಗೆ. ಬಟ್ ಒಂದ್ಸತಿ ಒಳಗಡೆ ಹೋದ್ಮೇಲೆ ಅಲ್ಲಿ ಪ್ಲಾಂಟ್ಸ್ ಅಬ್ಸರ್ವ್ ಮಾಡಿ ಹೀಟ್ ರೇಡಿಯೇಷನ್ ಅನ್ನ ರಿಫ್ಲೆಕ್ಟ್ ಮಾಡುವಾಗ ಶಾರ್ಟ್ ವೇವ್ ರೇಡಿಯೇಷನ್ಸ್ ಅಂದ್ರೆ ಇನ್ಫ್ರಾರೆಡ್ ರೇಸ್ ಇದೆಯಲ್ಲ, ಆ ಇನ್ಫ್ರಾರೆಡ್ ಈ ಗ್ಲಾಸ್ ಇಂದ ಹೊರಗಡೆ ಹೋಗೋದಿಲ್ಲ, ರೈಟ್? ಆ ಇನ್ಫ್ರಾರೆಡ್ ರೇಡಿಯೇಷನ್ಸ್ ವಿಚ್ ಆರ್ ಕಾಲ್ಡ್ ಶಾರ್ಟ್ ವೇವ್ ರೇಡಿಯೇಷನ್ಸ್, ವಿಚ್ ಆರ್ ಕಾಲ್ಡ್ ಹೀಟ್ ರೇಡಿಯೇಷನ್ಸ್. ಸೊ IR ರೇಸ್ ಅನ್ನ ನಾವು ಹೀಟ್ ರೇಸ್ ಅಂತ ಕೂಡ ಕರಿಬಹುದು. ಸೊ ದೀಸ್ ಗ್ಲಾಸಸ್ ದೇ ಆರ್ ನಾಟ್ ಟ್ರಾನ್ಸ್ಪರೆಂಟ್ ಫಾರ್ ಇನ್ಫ್ರಾರೆಡ್ ರೇಡಿಯೇಷನ್ಸ್. ಸೊ ಆ ಇನ್ಫ್ರಾರೆಡ್ ರೇಡಿಯೇಷನ್ಸ್ ಏನಾಗ್ಬಿಡ್ತವೆ, ಈ ಗ್ರೀನ್ ಹೌಸ್ ಒಳಗಡೆನೆ ಉಳ್ಕೊಂಡ್ಬಿಡುತ್ತೆ, ಬೈ ವಿಚ್ the temperature of the greenhouse is maintained, so that in the night, in winters also the plant will be warm, right? ಆ ಗ್ರೀನ್ ಹೌಸ್ ಎಫೆಕ್ಟ್ ಇರೋದ್ರಿಂದಾನೇ ಪ್ಲಾಂಟ್ಸ್ ಏನಾಗುತ್ತೆ, ರಾತ್ರಿ ಹೊತ್ತು ವಿಂಟರ್ ಅಲ್ಲಿ ಕೂಡ ಅದು ಬೆಚ್ಚಗಿರುತ್ತೆ, ಅದಕ್ಕೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಸೊ ದಟ್ ಈಸ್ ಆಕ್ಚುಲಿ ದ ಗ್ರೀನ್ ಹೌಸ್. ದ ಸೇಮ್ ಥಿಂಗ್ ಹ್ಯಾಪನ್ಸ್ ಇನ್ ಸೋಲಾರ್ ಕುಕ್ಕರ್. ನಿಮಗೆ ಸೋಲಾರ್ ಕುಕ್ಕರ್ ಕಾನ್ಸೆಪ್ಟ್ ಗೊತ್ತಿದ್ರೆ ಅಲ್ಲಿ ಕೂಡ ಅಷ್ಟೇ, ಹೀಟ್ ರೇಡಿಯೇಷನ್ಸ್ ನ ಫಸ್ಟ್ ನಾವು ಸೋಲಾರ್ ಕುಕ್ಕರ್ ಒಳಗೆ ತಗೊಂಡ್ಬಿಡ್ತೀವಿ, ಆಮೇಲೆ ಸೋಲಾರ್ ರೇಡಿಯೇಷನ್ಸ್ ಒಂದ್ಸತಿ ಸೋಲಾರ್ ಕುಕ್ಕರ್ ಒಳಗೆ ಬಂದ್ಮೇಲೆ ಆಮೇಲೆ ರಿಫ್ಲೆಕ್ಟ್ ಆಗಿ ಹೋಗುವಾಗ ಹೀಟ್ ವೇವ್ಸ್ ಅಂದ್ರೆ IR ರೇಸ್ ಏನಿದೆ, ಇನ್ಫ್ರಾರೆಡ್ ರೇಸ್ ಏನಾಗಿದೆ, ಅದು ಆ ಬಾಕ್ಸ್ ಒಳಗಡೆನೆ ಸೋಲಾರ್ ಕುಕ್ಕರ್ ಒಳಗಡೆನೆ ಟ್ರ್ಯಾಪ್ ಆಗ್ಬಿಡುತ್ತೆ, ರೈಟ್? ಇನ್ ದ ಸೇಮ್ ವೇ ದ ಗ್ರೀನ್ ಹೌಸ್ ಎಫೆಕ್ಟ್, ಇಟ್ ಕೀಪ್ಸ್ ಅವರ್
ಮದರ್ ಪ್ಲಾನೆಟ್ ಅರ್ತ್ ವಾರ್ಮ್. ಇದೇ ರೀತಿ ಗ್ರೀನ್ ಹೌಸ್ ಎಫೆಕ್ಟ್ ನಮ್ಮ ಅರ್ತ್ನ ಕೂಡ ಬಿಸಿಯಾಗಿಡುತ್ತೆ, ಬೆಚ್ಚಗಿಡುತ್ತೆ. ನೋಡ್ತಾ ಇದ್ದೀರಾ, ಸೋಲಾರ್ ರೇಡಿಯೇಷನ್, ಸನ್ನಿಂದ ರೇಡಿಯೇಷನ್ಸ್ ಅರ್ತ್ ಅಟ್ಮಾಸ್ಫಿಯರ್ ಒಳಗೆ ಎಂಟರ್ ಆದ್ಮೇಲೆ ಏನಾಗುತ್ತೆ, ಕ್ಲೌಡ್ಸ್ ಇಂದ ವಾಪಸ್ ರಿಫ್ಲೆಕ್ಟ್ ಆಗ್ತಿದೆ. ಏರೋಸೆಲ್ಸ್ ಅಂದ್ರೆ ಸ್ಮಾಲ್ ಪಾರ್ಟಿಕಲ್ಸ್ ಇಂದ ಕೂಡ ಅದು ರಿಫ್ಲೆಕ್ಟ್ ಆಗಿ ಹೊರಗಡೆ ಒಳಗೆ ಬರೋದೇ ಇಲ್ಲ. ಬಟ್ ಎಲ್ಲಿ ಒಳಗಡೆ ಬರ್ತಾ ಇದೆ, ಓಷನಿಗೆ ಟಚ್ ಆಗ್ತಿದೆ, ಮೌಂಟೇನ್ಸಿಗೆ ಟಚ್ ಆಗ್ತಿದೆ, ಲ್ಯಾಂಡಿಗೆ ಟಚ್ ಆಗ್ತಿದೆ, ಅಲ್ಲಿ ಏನಾಗುತ್ತೆ, ಈ ಓಷನ್, ವಾಟರ್, ಮೌಂಟೇನ್ಸ್, ಲ್ಯಾಂಡ್ ಇವೆಲ್ಲ ಏನ್ ಮಾಡುತ್ತೆ, ಸೋಲಾರ್ ರೇಡಿಯೇಷನ್ಸ್ ನ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಅಬ್ಸಾರ್ಬ್ ಮಾಡ್ಕೊಂಡ್ಬಿಟ್ಟು ಉಳ್ದಿದ್ದನ್ನ ಏನ್ ಮಾಡುತ್ತೆ, ರಿಫ್ಲೆಕ್ಟ್ ಮಾಡುತ್ತೆ. ಈ ಉಳ್ದಿದ್ ರಿಫ್ಲೆಕ್ಟ್ ಮಾಡುತ್ತಲ್ಲ, ಈ ರಿಫ್ಲೆಕ್ಟ್ ಮಾಡೋ ರೇಡಿಯೇಷನ್ ನಮಗೆ IR ರೇಸ್, ಇನ್ಫ್ರಾರೆಡ್ ರೇಸ್. ಈ ಇನ್ಫ್ರಾರೆಡ್ ರೇಸ್ ಏನಾಗುತ್ತೆ, ರಿಫ್ಲೆಕ್ಟ್ ಆಗಿ ವಾಪಸ್ ಹೋಗುವಾಗ ಗಾಳಿಯಲ್ಲಿ ನಾವೇನ್ ಗ್ಯಾಸಸ್ ನೋಡಿದ್ವಲ್ಲ, ಅದು ನೈಟ್ರೋಜನ್ ಆಗಿರ್ಬೋದು, ಅದು ಕಾರ್ಬನ್ ಡೈಆಕ್ಸೈಡ್ ಆಗಿರ್ಬೋದು, ವಾಟರ್ ವೇಪರ್ ಆಗಿರ್ಬೋದು, ಮೀಥೇನ್ ಗ್ಯಾಸ್ ಆಗಿರ್ಬೋದು, ಇವೆಲ್ಲ ಗ್ಯಾಸಸ್ ಏನ್ ಮಾಡ್ಬಿಡುತ್ತೆ, ಆ IR ರೇಸ್ ಅನ್ನ ಟ್ರ್ಯಾಪ್ ಮಾಡ್ಬಿಡುತ್ತೆ. IR ರೇಸ್ ನ ಟ್ರ್ಯಾಪ್ ಮಾಡೋದ್ರಿಂದ ನಮಗೆ ಅರ್ಥಿಗೆ ಒಂದು ಪರ್ಟಿಕ್ಯುಲರ್ ಟೆಂಪರೇಚರ್ ಏನಾಗ್ತಿದೆ, ಮೇಂಟೈನ್ ಆಗ್ತಾ ಇದೆ. ಸೊ ಹಾಗಾದ್ರೆ ಗ್ರೀನ್ ಹೌಸ್ ಎಫೆಕ್ಟ್ ನಡಿಬೇಕು ಅಂದ್ರೆ ಅದಕ್ಕೆ ಮೇನ್ ಕಾರಣ, ಕಾಸ್ ಯಾವುದು, ಗ್ರೀನ್ ಹೌಸ್ ಗ್ಯಾಸಸ್. ಈ ಗ್ರೀನ್ ಹೌಸ್ ಗ್ಯಾಸಸ್ ಏನ್ ಮಾಡುತ್ತೆ, ರಿಫ್ಲೆಕ್ಟ್ ಆಗಿ ಬರ್ತಿರೋ IR ರೇಸ್ ಅನ್ನ ಅಬ್ಸಾರ್ಬ್ ಮಾಡ್ಬಿಡುತ್ತೆ, ಟ್ರ್ಯಾಪ್ ಮಾಡ್ಕೊಂಡ್ಬಿಡುತ್ತೆ. ಸೊ ದಟ್ ನಮ್ಮ ಅರ್ತ್ ಅಟ್ಮಾಸ್ಫಿಯರಿಗೆ ಸರ್ಟನ್ ಟೆಂಪರೇಚರ್ ಮೇಂಟೈನ್ ಆಗುತ್ತೆ. ಆ ಟೆಂಪರೇಚರ್ ಮೇಂಟೈನ್ ಆಗೋದ್ರಿಂದ ಇಲ್ಲಿ ಲೈಫ್ ಇನ್ನು ಉಳ್ಕೊಂಡಿದೆ ಅಲ್ವಾ. ಹಾಗಾದ್ರೆ ವಾಟ್ ಆರ್ ಗ್ರೀನ್ ಹೌಸ್ ಗ್ಯಾಸಸ್? ದ ಗ್ಯಾಸಸ್ ವಿಚ್ ಕ್ಯಾನ್ ಟ್ರ್ಯಾಪ್ ಹೀಟ್ ರೇಡಿಯೇಷನ್ಸ್ ಆರ್ ಕಾಲ್ಡ್ ಗ್ರೀನ್ ಹೌಸ್ ಗ್ಯಾಸಸ್. ಓಕೆ, ಎಲ್ಲಿರುತ್ತೆ ಗ್ರೀನ್ ಹೌಸ್ ಗ್ಯಾಸಸ್? ನಮ್ಮ ಸುತ್ತಮುತ್ತ ಅಟ್ಮಾಸ್ಫಿಯರ್ ಅಲ್ಲೇ ಇರುತ್ತೆ ಅಲ್ವಾ. ನಮ್ಮ ಸುತ್ತಮುತ್ತ ಅಟ್ಮಾಸ್ಫಿಯರ್ ಅಲ್ಲಿ ನೇಚರ್ ಅಲ್ಲೇ ಆಲ್ರೆಡಿ ನೈಟ್ರಸ್ ಆಕ್ಸೈಡ್ ಇದೆ, ಕಾರ್ಬನ್ ಡೈಆಕ್ಸೈಡ್ ಇದೆ ನೇಚರ್ ಅಲ್ಲೇ. ಆಮೇಲೆ ವಿ ಹ್ಯಾವ್ ಮೀಥೇನ್ ಗ್ಯಾಸ್, right? So we have different gases already present in the nature which help us to trap the heat radiation to sustain greenhouse effect. Now which are the greenhouse gases? Carbon dioxide ide, water vapor ide, right? Nitrous oxide ide, that is oxides of nitrogen. Methane ide, and we have fluorinated gases. Now first four are the natural gases. ನ್ಯಾಚುರಲಿ ಅದು ಅಟ್ಮಾಸ್ಫಿಯರ್ ಅಲ್ಲಿ ಆಲ್ರೆಡಿ ಪ್ರೆಸೆಂಟ್ ಇದೆ. ಫಿಫ್ತ್ ಒನ್ ಇದೆಯಲ್ಲ, ಫ್ಲೋರಿನೇಟೆಡ್ ಗ್ಯಾಸಸ್, ದೀಸ್ ಆರ್ ದ ಓನ್ಲಿ ಸಿಂಥೆಟಿಕ್ ಗ್ಯಾಸಸ್, ಅಂದ್ರೆ ಮ್ಯಾನ್ ಮೇಡ್. ದೇ ಆರ್ ನಾಟ್ ಪ್ರೆಸೆಂಟ್ ಇನ್ ನೇಚರ್, ವಿ ಪ್ರೊಡ್ಯೂಸ್ ದೆಮ್, ಫ್ಲೋರಿನೇಟೆಡ್ ಗ್ಯಾಸಸ್. ಅದ್ ಬಿಟ್ಟು ದ ಫಸ್ಟ್ ಫೋರ್ ಗ್ಯಾಸಸ್ ದೇ ಆರ್ ಪ್ರೆಸೆಂಟ್ ಇನ್ ನೇಚರ್ ಆಸ್ ವೆಲ್ ಆಸ್ ಹ್ಯೂಮನ್ ಆಕ್ಟಿವಿಟೀಸ್ ಆಲ್ಸೋ ಪ್ರೊಡ್ಯೂಸ್ ದೆಮ್. ಓಕೆ, ಸೊ ನೆಕ್ಸ್ಟ್ ನೋಡೋಣ, ವಾಟ್ ಆರ್ ದ ಹ್ಯೂಮನ್ ಆಕ್ಟಿವಿಟೀಸ್? ಹೌ ಡಸ್ ದೇ ಎನ್ಹ್ಯಾನ್ಸ್ the concentration of, increase the concentration of greenhouse gases? Now greenhouse gases ಜಾಸ್ತಿ ಆಯ್ತು ಅಂದ್ರೆ ಅಬ್ಸಾರ್ಪ್ಷನ್ ಜಾಸ್ತಿ ಆಗ್ತದೆ ಅಲ್ವಾ. ಈಗ ಗ್ರೀನ್ ಹೌಸ್ ಜಾಸ್ತಿ ಆಯ್ತು ಅಂದ್ರೆ ಅಬ್ಸಾರ್ಪ್ಷನ್ ಜಾಸ್ತಿ ಆದಾಗ ಆಟೋಮೆಟಿಕ್ಲಿ ಹೀಟ್ ಏನಾಗುತ್ತೆ, ಟೆಂಪರೇಚರ್ ಏನಾಗುತ್ತೆ, ಅರ್ತಿಂದ ರೈಸ್ ಆಗ್ತಾ ಹೋಗುತ್ತೆ. ಲೈಕ್ ಫಾರ್ ಎಕ್ಸಾಂಪಲ್ ಇನ್ ಪಿಕ್ಚರ್ ಅಲ್ಲಿ ನೀವು ನೋಡಬಹುದು, ನಾವು ಮೊದಲನೇ ಗ್ರಾಫ್ ಅಲ್ಲಿ ನೋಡಿದ್ವಿ ಕಾರ್ಬನ್ ಡೈಆಕ್ಸೈಡ್ ತುಂಬಾ ಕಡಿಮೆ ಇತ್ತು ಅಲ್ವಾ, ಟ್ರೇಸಸ್ 1% ಅಷ್ಟೇ ಕಾರ್ಬನ್ ಡೈಆಕ್ಸೈಡ್ ಇತ್ತು. ಇಲ್ಲಿ ನೀವು ಮೊದಲನೇ ಗ್ರಾಫ್ ಅಲ್ಲಿ ನೋಡಿ, ಇದನ್ನ ನಾವು ಗ್ಲೋಬಲ್ ವಾರ್ಮಿಂಗ್ ಪೊಟೆನ್ಶಿಯಲ್ ಅಂತ ಕರಿತೀವಿ, ರೈಟ್? ನೈಟ್ರಸ್ ಆಕ್ಸೈಡ್ ನೋಡ್ತಾ ಇದ್ದೀರಾ, ಮೀಥೇನ್ ಇದೆ, ಫ್ಲೋರಿನೇಟೆಡ್ ಗ್ಯಾಸಸ್ ಇದೆ, ಕಾರ್ಬನ್ ಡೈಆಕ್ಸೈಡ್ ಇದೆ. ಸೊ ಯಾವ್ಯಾವ ಗ್ಯಾಸ್ ಎಷ್ಟೆಷ್ಟು ಹೀಟ್ ಅನ್ನ ಟ್ರ್ಯಾಪ್ ಮಾಡಬಹುದು, ಎಕ್ಸ್ಕ್ಯೂಸ್ ಮಿ, ಅದನ್ನೇ ನಾವು ಗ್ಲೋಬಲ್ ವಾರ್ಮಿಂಗ್ ಪೊಟೆನ್ಶಿಯಲ್ ಅಂತ ಕರಿತೀವಿ. ಈಗ ಆ ಪೊಟೆನ್ಶಿಯಲ್ ಯಾವ್ದಕ್ ಜಾಸ್ತಿ ಇದೆ? ಫ್ಲೋರಿನೇಟೆಡ್ ಗ್ಯಾಸಸ್ಗೆ ತುಂಬಾ ಜಾಸ್ತಿ ಇದೆ. ಅದಕ್ಕಿಂತ ಕಮ್ಮಿ ನೈಟ್ರಸ್ ಆಕ್ಸೈಡ್ಗಿದೆ, ಅದಕ್ಕಿಂತ ಕಮ್ಮಿ ಮೀಥೇನಿಗಿದೆ, ಎಲ್ಲಕ್ಕಿಂತ ಕಡಿಮೆ ಪೊಟೆನ್ಶಿಯಲ್ ಏನಾಗಿದೆ, ಕಾರ್ಬನ್ ಡೈಆಕ್ಸೈಡ್ಗಿದೆ. ಆದ್ರೆ ಎರಡನೇ ಗ್ರಾಫ್ ಅಲ್ಲಿ ನೀವು ನೋಡ್ತಾ ಇದ್ದೀರಾ, ಹ್ಯೂಮನ್ ಆಕ್ಟಿವಿಟಿಯಿಂದ ಏನ್ ಗ್ರೀನ್ ಹೌಸ್ ಗ್ಯಾಸಸ್ ಪ್ರೊಡ್ಯೂಸ್ ಆಗ್ತಾ ಇದೆ ಅದರಲ್ಲಿ ಮೆಜಾರಿಟಿ ಇರೋದು ಯಾವುದು? ಕಾರ್ಬನ್ ಡೈಆಕ್ಸೈಡ್. ಕಾರ್ಬನ್ ಡೈಆಕ್ಸೈಡ್ ಹೇಗೆ ಪ್ರೊಡ್ಯೂಸ್ ಆಗುತ್ತೆ ಸ್ಟೂಡೆಂಟ್ಸ್? ಬರ್ನಿಂಗ್ ಆಫ್ ಫಾಸಿಲ್ ಫ್ಯೂಲ್ ಆಗಿರ್ಬೋದು, ಕಟಿಂಗ್ ಆಫ್ ಫಾರೆಸ್ಟ್ ಕಟ್ ಮಾಡೋದ್ರಿಂದ, ಮರಗಳನ್ನ ಕಟ್ ಮಾಡೋದ್ರಿಂದ ನೀವು ಕಾರ್ಬನ್ ಸೈಕಲ್ ನ ಬ್ರೇಕ್ ಮಾಡ್ತಾ ಇದ್ದೀರಾ. ಸೊ ಏನ್ ಗಾಳಿಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ಉಳ್ಕೊಂಡಿದೆ ಅದು ಪ್ಲಾಂಟ್ಸ್ ಏನ್ ಮಾಡುತ್ತೆ, ಅದನ್ನ ಆಕ್ಸಿಜನ್ ಕನ್ವರ್ಟ್ ಮಾಡುತ್ತೆ. ನೀವು ಪ್ಲಾಂಟ್ಸ್ ಅನ್ನ ಕಟ್ ಮಾಡೋದ್ರಿಂದ ನೀವು ಕಾರ್ಬನ್ ಡೈಆಕ್ಸೈಡ್ ಅನ್ನ ಏನ್ ಮಾಡ್ತಾ ಇದ್ದೀರಾ, ಹಾಗೆ ಎನ್ವಿರಾನ್ಮೆಂಟ್ ಅಲ್ಲಿ ಉಳಿಸ್ತಾ ಇದ್ದೀರಾ. ಸೊ ದಟ್ ಆಲ್ಸೋ ಇನ್ಕ್ರೀಸಸ್ ದ ಕಾನ್ಸಂಟ್ರೇಷನ್ ಆಫ್ ಕಾರ್ಬನ್ ಡೈಆಕ್ಸೈಡ್. ಸೊ ಮೀಥೇನ್ ಇದೆ, ನೈಟ್ರಸ್ ಆಕ್ಸೈಡ್. ಸೊ ಎರಡನೇ ಪಿಕ್ಚರ್ ಅಲ್ಲಿ ನೀವು ನೋಡ್ತಾ ಇದ್ದೀರಾ ಎಷ್ಟು ಪ್ರಮಾಣದಲ್ಲಿ ಹ್ಯೂಮನ್ ಆಕ್ಟಿವಿಟಿಯಿಂದ ನಮಗೆ ಗ್ರೀನ್ ಹೌಸ್ ಗ್ಯಾಸಸ್ ಪ್ರೊಡ್ಯೂಸ್ ಆಗುತ್ತೆ.
ಮೊದಲನೇ ಪಿಕ್ಚರಲ್ಲಿ ನೀವು ನೋಡ್ತಾ ಇದ್ರ ಯಾವ ಗ್ಯಾಸಸ್ಸಿಗೆ ಎಷ್ಟು ಕೆಪಾಸಿಟಿ ಇದೆ ಹೀಟನ್ನು ಟ್ರ್ಯಾಪ್ ಮಾಡಲಿಕ್ಕೆ. ಹೌದಾ? ಸೊ ಎಸ್, ನೆಕ್ಸ್ಟ್ ವಿ ಗೋ ಫಾರ್ ಕಾಸಸ್ ಆಫ್ ಗ್ಲೋಬಲ್ ವಾರ್ಮಿಂಗ್. ಸೊ ಯಾಕೆ ಗ್ಲೋಬಲ್ ವಾರ್ಮಿಂಗ್ ಆಗ್ತಾ ಇದೆ? ಬಿಕಾಸ್ ನಮಗೆ ರೂಟ್ ಗೊತ್ತಾಗಿದೆ ಗ್ಲೋಬಲ್ ವಾರ್ಮಿಂಗ್ ಇಂದು. ಏನದು? ಕಾನ್ಸಂಟ್ರೇಷನ್ ಆಫ್ ಗ್ರೀನ್ ಹೌಸ್ ಗ್ಯಾಸಸ್ ಇನ್ಕ್ರೀಸ್ ಆಗ್ತಾ ಇದೆ. ಎಷ್ಟು ಮಟ್ಟದಲ್ಲಿ ಗ್ರೀನ್ ಹೌಸ್ ಗ್ಯಾಸಸ್ ಜಾಸ್ತಿ ಆಗ್ತಾ ಹೋಗುತ್ತೋ ಖಂಡಿತ ಗ್ರೀನ್ ಹೌಸ್ ಎಫೆಕ್ಟ್ ಕೂಡ ಏನಾಗ್ತಾ ಹೋಗುತ್ತೆ, ಎನ್ಹ್ಯಾನ್ಸ್ ಆಗ್ತಾ ಹೋಗುತ್ತೆ. ಆವಾಗ ಅರ್ತಿನ ಟೆಂಪರೇಚರ್ ಏನಾಗುತ್ತೆ, ರೈಸ್ ಆಗ್ತಾ ಹೋಗುತ್ತೆ ಅಲ್ವಾ? ಸೊ ಮೊದಲನೇದು ನೀವು ನೋಡ್ತಾ ಇದ್ದೀರಾ ಡಿಫಾರೆಸ್ಟ್ರೇಷನ್ ಆಗಿರ್ಬೋದು. ಇಟ್ ಈಸ್ ದ ರೀಸನ್ ಫಾರ್ ಗ್ಲೋಬಲ್ ವಾರ್ಮಿಂಗ್. ಇಂಡೈರೆಕ್ಟ್ಲಿ ಇಟ್ ಈಸ್ ದ ರೀಸನ್ ಫಾರ್ ಎನ್ಹ್ಯಾನ್ಸ್ ದ ಕಾನ್ಸಂಟ್ರೇಷನ್ ಆಫ್ ಗ್ರೀನ್ ಹೌಸ್ ಗ್ಯಾಸಸ್. ಫರ್ಟಿಲೈಸರ್ ಯೂಸೇಜ್ ಆಗಿರ್ಬೋದು, ಓಪನ್ ಬರ್ನಿಂಗ್ ನೋಡ್ತಾ ಇದ್ದೀರಾ, ಲ್ಯಾಂಡ್ ಫಿಲ್ಸ್ ನೋಡ್ತಾ ಇದ್ದೀರಾ, ಬರ್ನಿಂಗ್ ಆಫ್ ಫಾಸಿಲ್ ಫ್ಯೂಲ್ಸ್ ನೋಡ್ತಾ ಇದ್ದೀರಾ, ಕೂಲಿಂಗ್ ಏಜೆಂಟ್ಸ್ ನೋಡ್ತಾ ಇದ್ದೀರಾ. ಏನ್ ಹಾಗಂದ್ರೆ, ಸೊ ವಿ ವೆಂಟ್ ಫಾರ್ ದ 6 ಕಾಸಸ್ ಫಾರ್ ಗ್ಲೋಬಲ್ ವಾರ್ಮಿಂಗ್. 6 ಕಾರಣಗಳು ನೋಡ್ತಾ ಇದ್ವಿ ಗ್ಲೋಬಲ್ ವಾರ್ಮಿಂಗ್ ಯಾಕಾಗುತ್ತೆ. ಸೊ ಇವೆಲ್ಲ ಕಾರಣಗಳಿಂದನೇ ಗ್ರೀನ್ ಹೌಸ್ ಗ್ಯಾಸಸ್ ಜಾಸ್ತಿ ಆಗುತ್ತೆ ಗಾಳಿಯಲ್ಲಿ, ಅದರಿಂದಾನೇ ನಮಗೆ ಗ್ಲೋಬಲ್ ವಾರ್ಮಿಂಗ್ ಆಗುತ್ತೆ. ಸೊ ಏನು, 1 by 1 ನೋಡೋಣ. 6 ಪಾಯಿಂಟ್ಸ್ ಇದೆ ನಮ್ಮ ಹತ್ರ. ಮೊದಲನೇದು ಡಿಫಾರೆಸ್ಟ್ರೇಷನ್. ಡಿಫಾರೆಸ್ಟ್ರೇಷನ್ ಅಂದ್ರೆ ಫಾರೆಸ್ಟ್ ಗಳನ್ನ ನಾವು ಕಟ್ ಮಾಡ್ತಾ ಇದ್ದೀವಿ, ಮರಗಳನ್ನ ನಾವು ಕಟ್ ಮಾಡ್ತಾ ಇದ್ದೀವಿ. ಏನಕ್ಕಿರ್ಬೋದು, ನಮ್ಮ ಒಂದು ಅನುಕೂಲಕ್ಕಾಗಿರ್ಬೋದು. ಅದರಿಂದ ನಾವು ನಮ್ಮ ಹೆಬಿಟೇಟಿಗೆ ನಾವೇನ್ ಮಾಡ್ತಿದ್ದೀವಿ, ಅಲ್ಲಿ ಮರಗಳನ್ನ ಕಟ್ ಮಾಡ್ತಾ ಇದ್ದೀವಿ. ನಾವು ಹೊಲ ಮಾಡ್ಲಿಕ್ಕಾಗಿರ್ಬೋದು, ಮನೆ ಕಟ್ಸ್ಲಿಕ್ಕಾಗಿರ್ಬೋದು, ಬಿಲ್ಡಿಂಗ್ಸ್ನ ಕಟ್ಸ್ಲಿಕ್ಕಾಗಿರ್ಬೋದು. ನಾವೇನ್ ಮಾಡ್ತಾ ಇದ್ದೀವಿ, ಅಲ್ಲಿ ಡಿಫಾರೆಸ್ಟ್ರೇಷನ್ ಅಂದ್ರೆ ಮರಗಳನ್ನ ಕಡಿಮೆ ಮಾಡ್ತಾ ಇದ್ದೀವಿ. ಈಗ ಒಂದೊಂದು ಪಿಕ್ಚರ್ ನೀವು ನೋಡ್ತಾ ಇದ್ದೀರಾ ಸ್ಕ್ರೀನ್ ಮೇಲೆ. ಇಟ್ ಈಸ್ ಸಮ್ ಬ್ರೆಜಿಲ್ ಇಂದ ಯಾವುದೋ ಒಂದು ಫಾರೆಸ್ಟ್ ಪಿಕ್ಚರ್ ಇದೆ. ಕಂಪ್ಯಾರಿಸನ್ ಇದೆ ನೋಡ್ತಾ ಇದ್ದೀರಾ 2001ಗೂ 2019ಗೂ. ಸೊ ಹೌ ದೇ ಹ್ಯಾವ್ ಚೇಂಜ್ಡ್, ಹೌ ದೇ ಹ್ಯಾವ್, ಸೊ ದೇ ಹ್ಯಾವ್ ಅವರು ಗ್ಲೋಬಲ್ ವಾರ್ಮಿಂಗ್ ಎಫೆಕ್ಟ್ ಅನ್ನ ಅನುಭವಿಸಿ ಅವ್ರೇನ್ ಮಾಡಿದ್ದಾರೆ, ದೇ ಹ್ಯಾವ್ ಚೇಂಜ್ಡ್ ದ ಫಾರೆಸ್ಟ್, ದೇ ಹ್ಯಾವ್ ಇನ್ಕ್ರೀಸ್ ದ ಪ್ರಪೋರ್ಷನ್ ಆಫ್ ಪ್ಲಾಂಟಿಂಗ್ ದ ಫಾರೆಸ್ಟ್ ಅಂಡ್ ಅವ್ರು ಚೇಂಜ್ ಮಾಡಿದ್. ಇಟ್ ಇಸ್ ಪಾಸಿಬಲ್ ಅಲ್ವಾ? ಸೊ ಕಂಟ್ರೀಸ್ಗಳಲ್ಲಿ ನಡೀತಾ ಇದೆ. ಸೊ ದೇ ಆರ್ ಪ್ಲಾಂಟಿಂಗ್ ದ ಪ್ಲಾಂಟ್ಸ್, ದೇ ಆರ್ ಇನ್ಕ್ರೀಸಿಂಗ್ ದ ಫಾರೆಸ್ಟ್. ವೆರಾಸ್ ನನ್ನ ಹತ್ರ ಇಲ್ಲೊಂದು ಪಿಕ್ಚರ್ ಇದೆ ವಿಚ್ ಈಸ್ ಆಫ್ ಕೊಂಕಣ್ ಏರಿಯಾ. ಸೊ ಇಲ್ಲಿ ಏನಾಗ್ತಿದೆ, ನಮ್ಮ ಇಂಡಿಯಾದಲ್ಲಿ ಏನಾಗ್ತಾ ಇದೆ, ಸೊ ವಿ ಆರ್ ಸ್ಟಿಲ್ ನಾಟ್ concentrating, still not we are serious about it, and you can see that how 2014 satellite view and 2018 satellite view ಎಷ್ಟು ಡಿಫಾರೆಸ್ಟ್ರೇಷನ್ ನಡೆದ್ಬಿಟ್ಟಿದೆ ಆಲ್ರೆಡಿ ಅಲ್ವಾ? ಸೊ ನಾವು ಈ ಮೊದಲನೇ ಪಿಕ್ಚರ್ ಬ್ರೆಜಿಲಿಯನ್ ಫಾರೆಸ್ಟ್ ಇಂದ ನೋಡಿ ನಾವು ವಿ ಹ್ಯಾವ್ ಟು ಲರ್ನ್ ಸಮಥಿಂಗ್, ಬಿಕಾಸ್ ದಿಸ್ ಇಸ್ ದ ರೈಟ್ ಟೈಮ್. ಇನ್ನೂ ಲೇಟ್ ಆದ್ರೆ ಏನಾಗುತ್ತೆ, ವಿ ವಿಲ್ ಹ್ಯಾವ್ ಟು ಫೇಸ್ ಅವರ್ ಫ್ಯೂಚರ್ ಜನರೇಷನ್ ವಿಲ್ ಹ್ಯಾವ್ ಟು ಫೇಸ್ ದ ಕ್ರೈಸಿಸ್. ದಟ್ ಈಸ್ ವಾಟ್ ಡಿಫಾರೆಸ್ಟ್ರೇಷನ್. ಡಿಫಾರೆಸ್ಟ್ರೇಷನ್ ಅಂದ್ರೆ ಮರಗಳನ್ನ ಕಟ್ ಮಾಡೋದು. ಫರ್ಟಿಲೈಸರ್ಸ್, ನಾವು ಫರ್ಟಿಲೈಸರ್ಸ್ ಉಪಯೋಗಿಸೋದ್ರಿಂದ, ಫರ್ಟಿಲೈಸರ್ಸ್ ಪ್ರೊಡ್ಯೂಸ್ ಮಾಡೋ, ಮ್ಯಾನುಫ್ಯಾಕ್ಚರ್ ಮಾಡ್ತಿರೋ ಕಂಪ್ನಿಗಳಿಂದ, ಇದರಿಂದ ಕೂಡ ನಮಗೆ ಗ್ರೀನ್ ಹೌಸ್ ಗ್ಯಾಸಸ್ ಏನಾಗುತ್ತೆ, ಹೆಚ್ಚಿನ ಪ್ರಮಾಣದಲ್ಲಿ ಗಾಳಿಯಲ್ಲಿ ಮಿಕ್ಸ್ ಆಗುತ್ತೆ. ದಟ್ ಈಸ್ ನಥಿಂಗ್ ಬಟ್ ನೈಟ್ರಸ್ ಆಕ್ಸೈಡ್. ನೆಕ್ಸ್ಟ್ ಇದೆ ನಮ್ಮ ಹತ್ರ ಓಪನ್ ಬರ್ನಿಂಗ್ ನೋಡ್ತಾ ಇದ್ದೀರಾ. ಓಪನ್ ಬರ್ನಿಂಗ್ ಅಂದ್ರೆ ಓಪನ್ ನಲ್ಲಿ ನಾವು ಥಿಂಗ್ಸ್ ಅನ್ನ ಬರ್ನ್ ಮಾಡೋದು. ಇದರಿಂದ ನಮಗೆ ಕಾರ್ಬನ್ ಡೈಆಕ್ಸೈಡ್ ಗಾಳಿಯಲ್ಲಿ ಮಿಕ್ಸ್ ಆಗುತ್ತೆ, ನೈಟ್ರಸ್ ಆಕ್ಸೈಡ್ ಮಿಕ್ಸ್ ಆಗುತ್ತೆ ಅಲ್ವಾ? ಅದು ನ್ಯಾಚುರಲ್ ಪ್ರಾಸೆಸ್ ಆಗಿರ್ಬೋದು ಅಥವಾ ಮ್ಯಾನ್ ಮೇಡ್ ಪ್ರಾಸೆಸ್ ಆಗಿರ್ಬೋದು. ಸೊ ನ್ಯಾಚುರಲ್ ಆಗಿ ಫಾರೆಸ್ಟ್ ಅಲ್ಲಿ ಬೆಂಕಿ ಹತ್ಕೊಳ್ಳೋದು ನೋಡ್ತೀರಾ, ರೈಟ್? ಇಲ್ಲ ಅಂದ್ರೆ ದ ಪೀಪಲ್ ದೆಮ್ಸೆಲ್ಸ್ ದೇ ಟ್ರೈ ಟು ಬರ್ನ್ ದ ಥಿಂಗ್ಸ್ ಇನ್ ಓಪನ್. ಇವೆಲ್ಲ ಏನಾಗಿದೆ, ದೇ ಆರ್ ಅಗೇನ್ ಮೇಕಿಂಗ್ ದ ಏರ್ ಪೊಲ್ಯೂಟೆಂಟ್, ದೇ ಆರ್ ಅಗೇನ್ ಇನ್ಕ್ರೀಸಿಂಗ್ ದ ಗ್ರೀನ್ ಹೌಸ್ ಗ್ಯಾಸಸ್ ಕಾನ್ಸಂಟ್ರೇಷನ್ ಅಲ್ವಾ? ಓಪನ್ ಬರ್ನಿಂಗ್ ಒಂದು ಕಾರಣ ಆಯ್ತು. ನಾವು ಬರ್ನಿಂಗ್ ಆಫ್ ಫಾಸಿಲ್ ಫ್ಯೂಲ್ಸ್ ಬರ್ನ್ ಮಾಡೋದಂದ್ರೆ ಇಟ್ ಕ್ಯಾನ್ ಬಿ ಸಮ್ ನ್ಯಾಚುರಲ್ ಗ್ಯಾಸಸ್, ಇಟ್ ಕ್ಯಾನ್ ಬಿ ಗ್ಯಾಸೋಲಿನ್ಸ್ ಲೈಕ್ ಪೆಟ್ರೋಲಿಯಂ, ಡೀಸೆಲ್ ಆಗಿರ್ಬೋದು ಅಥವಾ ಕೋಲ್ ಆಗಿರ್ಬೋದು. ಇವೆಲ್ಲ ನ್ಯಾಚುರಲ್ ರಿಸೋರ್ಸಸ್ ನಮಗೆ, ಫಾಸಿಲ್ ಫ್ಯೂಲ್ಸ್ ಇವೆಲ್ಲ. ಈ ಫಾಸಿಲ್ ಫ್ಯೂಲ್ಸ್ ನ ಬರ್ನ್ ಮಾಡೋದ್ರಿಂದ ಕೂಡ ನಮಗೆ ಏನಾಗುತ್ತೆ, ಗ್ರೀನ್ ಹೌಸ್ ಗ್ಯಾಸಸ್ ಇಂದ ಕಾನ್ಸಂಟ್ರೇಷನ್ ಅಟ್ಮಾಸ್ಫಿಯರ್ ಅಲ್ಲಿ ಇನ್ಕ್ರೀಸ್ ಆಗುತ್ತೆ. ಗ್ರೀನ್ ಹೌಸ್ ಗ್ಯಾಸಸ್ ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಆಯಿತು ಅಂದ್ರೆ ಆಟೋಮೆಟಿಕ್ಲಿ ನಮಗೆ ಗ್ರೀನ್ ಹೌಸ್ ಎಫೆಕ್ಟ್ ಕೂಡ ಜಾಸ್ತಿ ಆಗುತ್ತೆ. ದಿಸ್ ಇಸ್ ಲ್ಯಾಂಡ್ ಫಿಲ್ಸ್ ಅಂದ್ರೆ ಡಿಕಂಪೋಸ್ ಆಗುವಾಗ, ಯಾವುದೇ ಒಂದು ಕಾಂಪೋನೆಂಟ್ ಮಟೀರಿಯಲ್ ಡಿಕಂಪೋಸ್ ಆಗುವಾಗ ನೇಚರಲ್ಲಿ ಅದರಿಂದ ಕೆಲವೊಂದು ಗ್ಯಾಸಸ್ ಪ್ರೊಡ್ಯೂಸ್ ಆಗುತ್ತೆ, ಲೈಕ್ ಮೀಥೇನ್ ಗ್ಯಾಸ್ ಆಗಿರ್ಬೋದು, ರೈಟ್? ಸೊ ಈ ಗ್ಯಾಸಸ್ ಕೂಡ ಏನಾಗುತ್ತೆ, ನಾವು ಹಿಂಗೆ ಓಪನ್ ಆಗಿ ನಾವು ಅದನ್ನ ಡಿಕಂಪೋಸ್ ಆಗ್ಲಿಕ್ಕೆ ಬಿಟ್ಟಾಗ ಅದು ಗಾಳಿಯಲ್ಲಿ ಮೀಥೇನಿನ ಪ್ರಮಾಣನ ಹೆಚ್ಚು ಮಾಡುತ್ತೆ.
ಸೊ ಇದು ಲೈಫ್ ಸ್ಟಾಕ್ ಇಂದ ಕೂಡ ಮೀಥೇನ್ ಗ್ಯಾಸಸ್ ನಮಗೆ ಪ್ರೊಡ್ಯೂಸ್ ಆಗುತ್ತೆ. ಲೈಫ್ ಸ್ಟಾಕ್ ಅಂತ ಅಂದ್ರೆ ಲೈಕ್ ಎನಿಮಲ್ಸ್, ಹ್ಯೂಮನ್ ಬೀಯಿಂಗ್ಸ್, ರೈಟ್. ನೆಕ್ಸ್ಟ್ ಕೂಲಿಂಗ್ ಡಿವೈಸಸ್ ನೋಡ್ತಾ ಇದ್ವಿ ನಾವು. ಕೂಲಿಂಗ್ ಡಿವೈಸಸ್ ಅಲ್ಲಿ ರೆಫ್ರಿಜರೇಟರ್, ಏರ್ ಕೂಲರ್ಸ್ ಅಥವಾ ಕೂಲಿಂಗ್ ಸ್ಪ್ರೇಗಳಾಗಿರ್ಬೋದು. ಇದರಲ್ಲೆಲ್ಲ ನಾವು ಪ್ರೊಪಲೆಂಟ್ ಆಗಿ ಕ್ಲೋರೋಫ್ಲೋರೋ ಕಾರ್ಬನ್ಸ್ ಅನ್ನ ಯೂಸ್ ಮಾಡ್ತೀವಿ, ಅಥವಾ ಫ್ಲೋರಿನೇಟೆಡ್ ಗ್ಯಾಸಸ್ ಅಂತ ನಾವೇನು ಹೇಳ್ತಾ ಇದ್ವಿ, ಅದು ಹೈಡ್ರೋಫ್ಲೋರೋ ಕಾರ್ಬನ್ ಆಗಿರ್ಬೋದು, ಪರ್ಫ್ಲೋರೋ ಕಾರ್ಬನ್, ಸಲ್ಫರ್ ಹೆಕ್ಸಾಫ್ಲೋರೈಡ್. ಸೊ ಇವನ್ನೆಲ್ಲ ನಾವು ಪ್ರೊಪಲೆಂಟ್ ಆಗಿ ಯೂಸ್ ಮಾಡೋದ್ರಿಂದ ನಮಗೆ ಕೂಲಿಂಗ್ ಏಜೆಂಟ್ಸ್ ಕೂಡ ಏನ್ ಮಾಡುತ್ತೆ, ಇವುಗಳು ಗ್ರೀನ್ ಹೌಸ್ ಗ್ಯಾಸಸ್ ಅನ್ನ ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಮಾಡ್ತಾ ಇದೆ. ಹೌದಾ? ಹೌ ಡಸ್ ಇಟ್ ಎಫೆಕ್ಟ್ ದ ಅರ್ತ್ ಅಟ್ಮಾಸ್ಫಿಯರ್? ಗ್ಲೋಬಲ್ ವಾರ್ಮಿಂಗ್ ಯಾವ ರೀತಿ ನಮ್ಮ ಅರ್ತ್ ಅಟ್ಮಾಸ್ಫಿಯರ್ಗೆ ಅಥವಾ ನಮಗೆ ಎಫೆಕ್ಟ್ ಮಾಡುತ್ತೆ ಅಂದ್ರೆ, ನೀವು ನೋಡ್ತಾ ಇದ್ದೀರಾ, ದೀಸ್ 3 ಥಿಂಗ್ಸ್ ದೇ ಕಮ್ ಅಂಡರ್ ಕ್ಲೈಮೇಟ್ ಚೇಂಜ್. ಸೊ ನೀವು ನೋಡ್ತಿದ್ದೀರಾ, ಹೀಟ್ ವೇವ್ಸ್ ಇದೆ, ಅನ್ಪ್ರಿಡಿಕ್ಟಬಲ್ ಸ್ಟ್ರಾಂಗ್ ಸ್ಟೋರ್ಮ್ಸ್ ಇದೆ, ಅನ್ಎಕ್ಸ್ಪೆಕ್ಟೆಡ್ ಸೈಕ್ಲಾನ್ಸ್, ಫ್ಲಡ್, ದಟ್ ಈಸ್ ಹೆವಿ ರೈನ್, ಡ್ಯೂ ಟು ಹೆವಿ ರೈನ್ಫಾಲ್ ಫ್ಲಡ್ ಬರುತ್ತೆ, ಮೆಲ್ಟಿಂಗ್ ಆಫ್ ಐಸ್ ಆಗಿರ್ಬೋದು ಇನ್ ದ polar regions, lack of food, diseases. So these are the effect of global warming. ಅದರಲ್ಲಿ ಲಾಸ್ಟ್ ನೀವು ನೋಡ್ತಾ ಇದ್ರೆ ವಿಚ್ ಇಸ್ ಓಝೋನ್ ಲೇಯರ್ ಡಿಪ್ಲೀಷನ್. ಈ ಓಝೋನ್ ಲೇಯರ್ ಡಿಪ್ಲೀಷನ್ ನಮ್ಮ ನೆಕ್ಸ್ಟ್ ಟಾಪಿಕ್ ಆಗಿರುತ್ತೆ ಸ್ಟೂಡೆಂಟ್ಸ್. ಓಕೆ, ದ ಲಾಸ್ಟ್ ಟಾಪಿಕ್ ಆಫ್ ದಿಸ್ ಚಾಪ್ಟರ್ ಯೂನಿಟ್ 1 ವಿಲ್ ಬಿ ಓಝೋನ್ ಲೇಯರ್ ಡಿಪ್ಲೀಷನ್. ಸೊ ಹೀಟ್ ವೇವ್ಸ್ ಇದೆ, ನೀವು ನೋಡ್ತೀರಾ ಬೇಸಿಗೆಯಲ್ಲಿ ಲೂ ಅಂತ ನಾವು ಹೇಳ್ತೀವಿ. ಲೂ ಆರ್ ನಥಿಂಗ್ ಬಟ್ ದ ಹೀಟ್ ವೇವ್ಸ್, ಬಿಸಿಯಾಗಿರೋ ಗಾಳಿ. ಅದನ್ನ ಸೇವಿಸಿದಾಗ ಏನಾಗುತ್ತೆ, ತುಂಬಾ ಜನ ನೀವು ಎವ್ರಿ ಇಯರ್ ನೋಡ್ತೀರಾ ನಾರ್ತ್ ಇಂಡಿಯಾದಲ್ಲಿ ಇನ್ ಸಮ್ಮರ್ ವಾಟ್ ಹ್ಯಾಪನ್ಸ್, ಮೆನಿ ಆಫ್ ದ ಪೀಪಲ್ ದೇ ಡೈ ಡ್ಯೂ ಟು ಲೂ. ದಟ್ ಈಸ್ ನಥಿಂಗ್ ಬಟ್ ಹೀಟ್ ವೇವ್ಸ್. ದೆನ್ ಅನ್ಪ್ರಿಡಿಕ್ಟಬಲ್ ಸ್ಟಾರ್ಮ್ಸ್ ಇರ್ಬೋದು, ಸೈಕ್ಲಾನ್ಸ್ ಇರ್ಬೇಕು, ತುಂಬಾ ಸ್ಟ್ರಾಂಗ್ ಸೈಕ್ಲಾನ್ಸ್ ಇರ್ಬೋದು. ಇವುಗಳನ್ನ ನಾವು ಅಬ್ಸರ್ವ್ ಮಾಡ್ತೀವಿ. ಅಥವಾ ಫ್ಲಡ್, ಹೆವಿ ರೈನ್ಫಾಲ್ ಆಗೋದು, ಫ್ಲಡ್ ಕ್ರಿಯೇಟ್ ಆಗೋದು. ಸೊ ಇವೆಲ್ಲ ದೇ ಆಲ್ ಕಮ್ ಅಂಡರ್ climate change. Climate change is because of global warming. So unpredictable. Ad bitre melting of ice. Since the global warming is enhancing, temperature rise ಆಗ್ತಿರೋದ್ರಿಂದ ಖಂಡಿತ ಐಸ್ ಏನಾಗುತ್ತೆ, ಪೋಲಾರ್ ರೀಜನ್ ಅಲ್ಲಿ ಮೆಲ್ಟ್ ಆಗ್ತಿದೆ. ಆ ಪೋಲಾರ್ ರೀಜನ್ ಅಲ್ಲಿ ಐಸ್ ಮೆಲ್ಟ್ ಆಗೋದ್ರಿಂದ ಸಿ ಲೆವೆಲ್ ಏನಾಗುತ್ತೆ, ಜಾಸ್ತಿ ಆಗ್ತಾ ಇದೆ, ರೈಟ್. ಅದರಿಂದ ಸೈಕ್ಲೋನ್ಸ್ ಆಗಿರ್ಬೋದು ಅಥವಾ ಫ್ಲಡ್ ಆಗಿರ್ಬೋದು ಅಥವಾ ನೀವೇನು ಸುನಾಮಿ ಅಂತ ನೋಡಿದ್ದೀರಾ, ಎಷ್ಟು ವಿಡಿಯೋಸ್ ನೀವು ನೋಡಿರ್ತೀರಾ. ಸೊ ದೇ ಆರ್ ಆಲ್ ಬಿಕಾಸ್ ಆಫ್ ದ ಗ್ಲೋಬಲ್ ವಾರ್ಮಿಂಗ್. ದೇ ಆರ್ ದ ಕ್ಲೈಮೇಟ್ ಚೇಂಜಸ್, ಅನ್ಪ್ರಿಡಿಕ್ಟಬಲ್ ಚೇಂಜಸ್ ಇನ್ ದ ಕ್ಲೈಮೇಟ್. ಡಿಸೀಸಸ್ ಆಗಿರ್ಬೋದು, ಲ್ಯಾಕ್ ಆಫ್ ಫುಡ್ ಆಗಿರ್ಬೋದು, ರೈಟ್. ದೀಸ್ ಆರ್ ಆಲ್ ದಿ ಎಫೆಕ್ಟ್ ಆಫ್ ಗ್ಲೋಬಲ್ ವಾರ್ಮಿಂಗ್. ಏನು ಒನ್ ಬೈ ಒನ್ ನೋಡೋಣ. ಹೀಟ್ ವೇವ್ಸ್ ನಾವು ನೋಡಿದ್ವಿ, ಡಿಸ್ಕಸ್ ಮಾಡಿದ್ವಿ ಆಲ್ರೆಡಿ. ಹೀಟ್ ವೇವ್ಸ್ ಅಂದ್ರೆ ಏನು? ಕ್ಲೈಮೇಟ್ ಚೇಂಜ್ ಅಲ್ಲಿ ಯು ಕ್ಯಾನ್ ಸಿ ದಟ್ ಫಾರೆಸ್ಟ್ ಫೈರ್ ಆಗಿರ್ಬೋದು, ಡ್ರೌಟ್ ಆಗಿರ್ಬೋದು, ಬರಗಾಲ. ಸೊ ಆಬ್ವಿಯಸ್ಲಿ ಅಲ್ಲಿಂದ ಏನಾಗುತ್ತೆ, ನಮಗೆ ಫುಡ್ ಎಫೆಕ್ಟ್ ಆಗುತ್ತೆ. ನಮಗೆ ಸಾಕಷ್ಟು ಪ್ರಮಾಣದಲ್ಲಿ ನಮಗೆ ಫುಡ್ ಸಿಗದೆ ಇರಬಹುದು. ಸೊ ಆ ಫುಡ್ ಚೈನೇ ಬ್ರೇಕ್ ಆಗಿಬಿಡುತ್ತೆ. ಸೈಕ್ಲಾನ್ಸ್ ಆಗಿರ್ಬೋದು, ದೇ ಆಲ್ ಕಮ್ ಅಂಡರ್ ಕ್ಲೈಮೇಟ್ ಚೇಂಜ್. ಹೆವಿ ರೈನ್ ಫ್ಲಡ್ಸ್ ಕ್ರಿಯೇಟ್ ಮಾಡುತ್ತೆ. ಫ್ಲಡ್ಸ್ ಕ್ರಿಯೇಟ್ ಮಾಡಿದಾಗ ಅಲ್ಲಿ ಈಲ್ಡ್ ಕೂಡ ಹಾಳಾಗುತ್ತೆ. ಜೊತೆಗೆ ಡಿಸೀಸಸ್, ವಾಟರ್ ಬೋನ್ ಡಿಸೀಸಸ್ ಆಗಿರ್ಬೋದು, ಫುಡ್ ಬೋನ್ ಡಿಸೀಸಸ್ ಆಗಿರ್ಬೋದು ಕೂಡ ಏನಾಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಇನ್ಫೆಕ್ಷನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ನಾವು ಪೋಲಾರ್ ಐಸ್ ಇಸ್ ಗೆಟಿಂಗ್ ಮೆಲ್ಟೆಡ್ ಬಿಕಾಸ್ ಆಫ್ ಗ್ಲೋಬಲ್ ವಾರ್ಮಿಂಗ್, ಬಿಕಾಸ್ ಆಫ್ ದ ರೈಸ್ ಇನ್ ಟೆಂಪರೇಚರ್. ಸೊ ಅವಾಗ ಏನಾಗುತ್ತೆ, ಅಲ್ಲಿ ಕೂಡ ದ ಎಕೋಸಿಸ್ಟಮ್ ದೇರ್ ಆಲ್ಸೋ ಗೆಟ್ಸ್ ಅಫೆಕ್ಟೆಡ್. And indirectly what is happening, the water in the oceans, the level of water in the ocean is increasing. That will obviously affect the people around the ocean, right? The people who are surrounded by the ocean, they will obviously get affected. Similarly, you can see diseases influenced by climate change. Vector-borne diseases, dehydration ಆಗಿರ್ಬೋದು, cardiovascular diseases ಆಗಿರ್ಬೋದು, skin diseases, respiratory diseases, post-traumatic diseases, stress, post-traumatic stress. So, ತುಂಬಾ pollution ಇರೋ places ಅಲ್ಲಿ, metro cities ಅಲ್ಲೆಲ್ಲ ನೀವು ನೋಡ್ತೀರಾ, the life of the people is very much stressed, right? So, these are all the diseases, especially the foodborne diseases and the diseases caused by the mosquitoes like dengue, malaria, dehydration, right? These all diseases, they get enhanced. Their rate gets increased in global warming when the temperature is high, and the rate of infection also gets increases. The last thing is ozone layer depletion.
right? So you can see the picture. It is a picture of above the Arctic satellite view, where you can see that we can easily see the place through that hole, and that hole is nothing but the hole made in ozone layer. So ozone layer importance ನಿಮಗೆ ಗೊತ್ತಿದೆ, which comes, ozone layer comes in stratosphere above the troposphere. ಇದೇನ್ ಮಾಡುತ್ತೆ ನಮಗೆ, ಓಝೋನ್ ಲೇಯರ್ ಏನ್ ಮಾಡುತ್ತೆ, ಸನ್ ಇಂದ ಬರೋ ಹೈ ಎನರ್ಜೆಟಿಕ್ ವೇವ್ಸ್ ಲೈಕ್ ಅಲ್ಟ್ರಾ ವೈಲೆಟ್ ರೇಡಿಯೇಷನ್ಸ್ ಆಗಿರ್ಬೋದು, ಇವುಗಳನ್ನೆಲ್ಲ ಏನ್ ಮಾಡುತ್ತೆ, ಒಳಗಡೆ ಬರ್ಲಿಕ್ಕೆ ಬಿಡಲ್ಲ, ಇವುಗಳನ್ನ ರಿಫ್ಲೆಕ್ಟ್ ಮಾಡುತ್ತೆ, ವಿಚ್ ಆರ್ ನಾಟ್ ಗುಡ್ ಫಾರ್ ಹ್ಯೂಮನ್ ಅಥವಾ ಎನಿಮಲ್ಸ್ ಆರ್ ಪ್ಲಾಂಟ್ಸ್, ರೈಟ್? ಸೊ ಅಂತ ಹಾರ್ಮ್ಫುಲ್ ರೇಡಿಯೇಷನ್ಸ್ನ ರಿಫ್ಲೆಕ್ಟ್ ಮಾಡುತ್ತೆ ಅರ್ತ್ ಅಟ್ಮಾಸ್ಫಿಯರ್ ಒಳಗಡೆ, ಟ್ರೋಪೋಸ್ಫಿಯರ್ ಒಳಗಡೆ ಬರ್ಲಿಕ್ಕೆ ಬಿಡಲ್ಲ. ದಟ್ ಈಸ್ ದ ಬೆನಿಫಿಟ್ ಆಫ್ ಓಝೋನ್ ಲೇಯರ್. ಅದೇ ಏನಾಗ್ತಿದೆ, ಡಿಪ್ಲೀಟ್ ಆಗ್ತಾ ಇದೆ, ಅದು ಡಿಸಾಲ್ವ್ ಆಗ್ತಾ ಇದೆ, ಹಾಳಾಗ್ತಿದೆ. ಸೊ ಹೋಲ್ ಹ್ಯಾಸ್ ಬಿನ್ ಕ್ರಿಯೇಟೆಡ್ ಅಬೌವ್ ದಿ ಆರ್ಕಿಟಿಕ್. ದಿಸ್ ಇಸ್ ದ ಸ್ಯಾಟಲೈಟ್ ವ್ಯೂ. ಸೊ ದಿಸ್ ಇಸ್ ಅಗೇನ್ ಬಿಕಾಸ್ ಆಫ್ ಗ್ರೀನ್ ಹೌಸ್ ಗ್ಯಾಸಸ್. ದಿಸ್ ಇಸ್ ಅಗೇನ್ ಬಿಕಾಸ್ ಆಫ್ ಗ್ಲೋಬಲ್ ವಾರ್ಮಿಂಗ್. ಓಕೆ, ಸೊ ಈ ಒಂದು ಟಾಪಿಕ್ನ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಕಲಿಯೋಣ. ಸೊ ದಟ್ ಈಸ್ ಹೌ ದ ಗ್ರೀನ್ ಹೌಸ್ ಗ್ಯಾಸಸ್ increase in the atmosphere, resulting global warming, effect of global warming and causes of global warming that you have seen already. Now ishtu almost we have covered the 30 minutes of the class. Ishtella ನಾವು ಕೇಳಿದ ಮೇಲೆ what should be the outcome of the class, ಅಂದ್ರೆ ಕ್ಲಾಸಿನ ಮೇನ್ ಔಟ್ಕಮ್ ಏನಾಗಿರ್ಬೇಕು ಅಂದ್ರೆ, ಇದನ್ನೆಲ್ಲ ಕೇಳಿದ ಮೇಲೆ ನೀವು ಯಾವ್ಯಾವ ಕ್ವೆಶನ್ಸಿಗೆ ಆನ್ಸರ್ ಮಾಡಲಿಕ್ಕೆ ಏಬಲ್ ಆಗಿರ್ಬೇಕು, ಯಾವ್ಯಾವ ಕಾನ್ಸೆಪ್ಟನ್ನ ನೀವು ಅರ್ಥ ಮಾಡ್ಕೊಂಡಿದ್ದೀರಾ ಅನ್ನೋದನ್ನ ಒಂದ್ಸತಿ ರಿವೈಸ್ ಮಾಡೋಣ. ದ ಫಸ್ಟ್ ಥಿಂಗ್ ಈಸ್ ಗ್ಲೋಬಲ್ ವಾರ್ಮಿಂಗ್. ಸೊ ಔಟ್ಕಮ್ ಆಫ್ ದ ಕ್ಲಾಸ್ ಈಸ್ ಗ್ಲೋಬಲ್ ವಾರ್ಮಿಂಗ್. ಡೆಫಿನೇಷನ್, ದ ಮೀನಿಂಗ್ ಆಫ್ ಗ್ಲೋಬಲ್ ವಾರ್ಮಿಂಗ್. ಸೊ ವಾಟ್ ಈಸ್ ಗ್ಲೋಬಲ್ ವಾರ್ಮಿಂಗ್? Global warming, it is the rise in temperature, gradual rise in temperature of earth surface, ocean surface and the atmosphere, earth atmosphere. Why? It is because of enhanced greenhouse effect. So that is the meaning of global warming. ಅಥವಾ ನೀವು ಹೀಗೂ ಹೇಳ್ಬೋದು, global warming is gradual increase of temperature of the earth, ocean surface and atmosphere because of the greenhouse gases which absorb the heat radiation. ಈ ತರ ಕೂಡ ಹೇಳ್ಬೋದು. ಸೊ ಕಾನ್ಸೆಪ್ಟ್ ನಿಮಗೆ ಅರ್ಥ ಆಗಿದೆ ಅಂದ್ರೆ, definition you can write in your own words. Okay, you can write the definition in your own words if you know the meaning. So that is what global warming is. Next is greenhouse effect. What do you mean by greenhouse effect? Greenhouse effect, it is an effect which warms up the earth's surface. Why it happens? Because of greenhouse gases. So greenhouse gases ಏನ್ ಮಾಡುತ್ತೆ, heat radiation ನ ಟ್ರ್ಯಾಪ್ ಮಾಡುತ್ತೆ. ಇದನ್ನ ನಾವು greenhouse effect ಅಂತ ಕರಿತೀವಿ. So which are the greenhouse gases? What do you mean by greenhouse gases? The greenhouse gases are the gases which are capable of trapping heat radiations. Right? And which are those? Carbon dioxide, nitrous oxide, methane, then we have water vapor, then we have fluorinated gases, chlorofluorocarbons, which are used in cooling agents. So we know the list of greenhouse gases. Next, what are the causes of global warming? Global warming ಯಾಕೆ ಆಗ್ತಾ ಇದೆ? Global warming ಯಾಕೆ ಆಗ್ತಿದೆ? Because greenhouse effect ಇನ್ಕ್ರೀಸ್ ಆಗ್ತಿದೆ. ಗ್ರೀನ್ ಹೌಸ್ ಎಫೆಕ್ಟ್ ಯಾಕೆ ಇನ್ಕ್ರೀಸ್ ಆಗ್ತಿದೆ? ಬಿಕಾಸ್ ಗ್ರೀನ್ ಹೌಸ್ ಗ್ಯಾಸಸ್ ಇನ್ ಕಾನ್ಸಂಟ್ರೇಷನ್ ಜಾಸ್ತಿ ಆಗ್ತಿದೆ. ಸೊ ಅವುಗಳಿಗೆ ಕಾರಣ ಏನೋ ನಾವು ನೋಡಿದ್ವಿ. ಏನೋ ಡಿಫಾರೆಸ್ಟ್ರೇಷನ್ ಆಗಿರ್ಬೋದು, ರೈಟ್? ಕಾಸಸ್ ಆಫ್ ಗ್ಲೋಬಲ್ ವಾರ್ಮಿಂಗ್ ಏನು? ಡಿಫಾರೆಸ್ಟ್ರೇಷನ್ ಆಗಿರ್ಬೋದು, ಬರ್ನಿಂಗ್ ಆಫ್ ಫಾಸಿಲ್ ಫ್ಯೂಯಲ್ ಆಗಿರ್ಬೋದು, ಓಪನ್ ಬರ್ನಿಂಗ್ ಆಗಿರ್ಬೋದು, ದೆನ್ ವಿ ಆರ್ ಯೂಸಿಂಗ್ ಕೂಲಿಂಗ್ ಏಜೆಂಟ್ಸ್ ಆಗಿರ್ಬೋದು, ರೆಫ್ರಿಜರೇಟರ್ಸ್ ಅವನ್ನೆಲ್ಲ ಯೂಸ್ ಮಾಡ್ತಾ ಇದೀವಿ, ಅದರಿಂದ ಆಗಿರ್ಬೋದು, ಫರ್ಟಿಲೈಸರ್ ಯೂಸೇಜ್ ಇಂದ ಆಗಿರ್ಬೋದು, ರೈಟ್? ಸೊ ದೋಸ್ ಆರ್ ದಿ causes of global warming. And what is the effect of global warming? Effect of global warming is climate change. Very important. ಆ climate change ಅಲ್ಲಿ ನಮಗೆ unpredictable cyclone ಆಗಿರ್ಬೋದು, strong storms ಆಗಿರ್ಬೋದು, then we have heavy rainfall, right? We have ozone layer depletion in effect of global warming. We have diseases, rise in the rate of diseases, which are waterborne diseases, foodborne diseases, or the diseases caused by mosquitoes, right? So we have effects of global warming as well as causes of global warming. Okay,
So tomorrow in next class, next session, we are going to study about ozone layer depletion, which is a last topic of this chapter, ecosystem. Okay. Thank you, students. We will meet in the next class. Thank you.